ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಟ್ರಿಗ್ನೋಮೆಟ್ರಿಯಲ್ಲಿ ಬರುವಂಥ ಒಂದು ಪ್ರಾಬ್ಲಮ್, ಒಂದು 2-3 ಪ್ರಾಬ್ಲಮ್ ನಿಮಗೆ ಕಲಿಸ್ತಾ ಇದ್ದೀನಿ. ಓಕೆ, ಭಾಳ ಸುಲಭ ಆಗಿರುವಂಥದ್ದು. ಈ ರೀತಿ ಬಂದಾಗ ಇದ್ರ ಬೆಲೆ ಎಷ್ಟಾಗುತ್ತೆ ಅನ್ನೋದು ನಾವು ಫೈಂಡ್ ಔಟ್ ಮಾಡಬೇಕಾಗಿದೆ. ಇಲ್ಲಿ ಲಾಗರಿಥಮಿಕ್ ಪ್ರಾಪರ್ಟೀಸ್ ಯೂಸ್ ಮಾಡ್ತಾ ಇದ್ದೇನೆ. ಸೊ ಈ ಪ್ರಾಬ್ಲಮ್ ಈ ರೀತಿ ಕೊಡಲಾಗಿದೆ. ನಾನು ಇದರಲ್ಲಿ ಈ ರೀತಿ ಬರ್ಕೋಬಹುದು, ಲಾಗ್ ಆಫ್ ಅಂತ ಬರ್ಕೊಂಡು ಟ್ಯಾನ್ 1 ಡಿಗ್ರಿ ಅಂತ ಬರಿಬೋದು. ಪ್ಲಸ್ ಇದ್ದರೆ ಎಲ್ಲ ಮಲ್ಟಿಪ್ಲಿಕೇಶನ್ ಆಗುತ್ತೆ, ಮೈನಸ್ ಇದ್ದರೆ ಡಿವೈಡ್ ಆಗುತ್ತೆ. ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಲ್ಟಿಪ್ಲಿಕೆ ಅಂದರೆ ಆ್ಯಡ್ ಇದೆ. ನಾನು ಲಾಗನ್ನು ತೆಗೆದಾಗ ಇದು ಮಲ್ಟಿಪ್ಲೈ ಆಗುತ್ತೆ. ಮಲ್ಟಿಪ್ಲೈ ಆಫ್ ಲಾಗ್ ಅಂತ ತೆಗೆದಾಗ ಇಲ್ಲೇನಾಗುತ್ತೆ ಟ್ಯಾನ್ 2 ಡಿಗ್ರಿ ಆಗ್ಬೋದು. ಮತ್ತು ಇದೇ ರೀತಿ ಕಂಟಿನ್ಯೂ ಆಗಿ ಅಪ್ ಟು ಟ್ಯಾನ್ 89 ಡಿಗ್ರಿವರೆಗೂ ಬರುತ್ತೆ. ಓಕೆ, ನಾನು ಯಾವ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಹೇಳ್ತಾ ಇದ್ದೀನಿ. ಲಾಗ್ ಆಫ್ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಎಮ್ ಎನ್ ಪಿ ಏನೇ ಇದ್ದರೂ ಸಹ ಏನಾಗುತ್ತೆ, ಲಾಗ್ ಎಮ್ ನಂತರ ಮಲ್ಟಿಪ್ಲೈ ಆದರೆ ಪ್ಲಸ್ ಆಗುತ್ತೆ, ಲಾಗ್ ಎನ್ ಮತ್ತು ಮಲ್ಟಿಪ್ಲೈ ಆದರೆ ಪ್ಲಸ್ ಆಗುತ್ತೆ, ಲಾಗ್ ಪಿ. ಈ ರಿವರ್ಸ್ ಡೈರೆಕ್ಷನಲ್ಲಿ ಬರ್ಕೊಂಡಿದ್ದೀನಿ. ಈ ರೀತಿ ಇದ್ದರೆ ಈ ರೀತಿ ಬರ್ಕೊಳ್ಬೋದು. ಅಂದರೆ ಇದನ್ನು ಈ ರೀತಿ ಬರ್ಕೊಂಡಿದ್ದೀನಿ. ಓಕೆ, ಈಗ ಗೊತ್ತಾಗಲಿ ಅಂತ ಸ್ವಲ್ಪ ಡೀಟೇಲ್ ಬರ್ತಾ ಇದ್ದೀನಿ. 1 ಡಿಗ್ರಿ 89 ಆ್ಯಡ್ ಮಾಡಿದ್ರೆ 90 ಆಗಬೇಕು. ಆ ರೀತಿ ತೆಗೆದುಕೊಳ್ತಾ ಇದ್ದೀನಿ. ಟ್ಯಾನ್ 1 ಡಿಗ್ರಿ ಡೀಟೇಲ್ ಮಾಡ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲಿ ಅಂತ. 89 ಈ ಎರಡು ಜೋಡಿ ಮಾಡೋಣ. ಓಕೆ, ಸಿಮಿಲರ್ಲಿ ಈ ರೀತಿ ಬ್ರ್ಯಾಕೆಟ್ ಹಾಕೋಣ. ಟ್ಯಾನ್ 2 ಡಿಗ್ರಿ ಇದಕ್ಕಿಂತ ಮುಂಚೆ 88 ಬರುತ್ತೆ, ಹೌದಾ? ಟ್ಯಾನ್ 88 ಡಿಗ್ರಿ. ಸೊ ಅದೇ ಪ್ರಕಾರ ಟ್ಯಾನ್ 3 ಡಿಗ್ರಿ ತೆಗೆದುಕೊಂಡ್ರೆ ಇಲ್ಲಿ ಇಲ್ಲಿ ಕಡೆ ಏನು ಬರುತ್ತೆ, ಟ್ಯಾನ್ 87 ಡಿಗ್ರಿ. ಈ ರೀತಿ ಕಂಟಿನ್ಯೂ ಡ್ಯಾಶ್ ಈ ರೀತಿ ಹೋಗುತ್ತೆ. ಫೈನ್. ಸೊ ಈಗ ನೋಡಿ, ಆ್ಯಕ್ಚುಲಿ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ನೋಡಿ ಟ್ಯಾನ್ 1 ಡಿಗ್ರಿ ಅಂತ ಇದೆ, ಟ್ಯಾನ್ 1 ಡಿಗ್ರಿ ಅಂತ ಇದೆ. ಇದಕ್ಕೆ ನಾನು ಕಾಟ್ನಲ್ಲಿ ಕನ್ವರ್ಟ್ ಮಾಡಬಹುದು. ಕಾಟ್ನಲ್ಲಿ ಯಾವ ರೀತಿ ಮಾಡ್ತೀರಾ, ಕಾಟ್ ಇಲ್ಲಿ ಏನಿರ್ತದನ್ನ 90 ಮೈನಸ್ ಮಾಡಬೇಕು. 90 ಮೈನಸ್ 89 ಇಟ್ ಬಿ 1. ಇದು ಕನ್ವರ್ಟ್ ಆಯಿತು. ಸಿಮಿಲರ್ಲಿ ಟ್ಯಾನ್ 2 ಡಿಗ್ರಿ ಇದೆ, ಇದಕ್ಕೆ ನಾನು ಕಾಟಲ್ಲಿ ಕನ್ವರ್ಟ್ ಮಾಡಬಲ್ಲೆ. ಕಾಟ್ 90 ಅಂದರೆ 90 ಮೈನಸ್ 88 ಅಂದರೆ ಇದೇನಾಗುತ್ತೆ 2 ಡಿಗ್ರಿ. ಓಕೆ, ಇದೇ ರೀತಿ ಟ್ಯಾನ್ 3 ಡಿಗ್ರಿ ಇದೆ. ಸೊ ಇದನ್ನು 87 ಡಿಗ್ರಿಗೆ ಕಾಟ್ ಕನ್ವರ್ಟ್ ಮಾಡ್ಬೋದು. ಏನಾಗುತ್ತೆ, ಕಾಟ್ ಇಲ್ಲಿ 87 90 ಮೈನಸ್ ಅಂದರೆ ಯಾವಾಗಲೂ 90 ಮೈನಸ್ಸೇ ಮಾಡಬೇಕು. ಇಲ್ಲಿ 3 ಡಿಗ್ರಿ ನಿಮ್ಮೆಲ್ಲರಿಗೂ ಗೊತ್ತಾಗೆ ಟ್ಯಾನ್ ಥೀಟಾ ಕಾಟ್ ಥೀಟಾ ಈಸ್ ಈಕ್ವಲ್ ಟು 1 ಆಗುತ್ತೆ. ಯಾವಾಗಲೂ ಇದು 1 ಆಗುತ್ತೆ. ಇದೇ ಕಂಟಿನ್ಯೂ ನಾನು ಮಾಡ್ಬೋದು. ಓಕೆ, 1 ಇದು ಎಷ್ಟೇ ಮಾಡಿದ್ರು ಸಹ ಟೋಟಲ್ ಆಗಿ ಪೂರ ಮಾಡಿದ್ರೆ 1 ಅಂದರೆ ನಿಮ್ಗೆ ಇಲ್ಲಿ ಏನು ಬರುತ್ತೆ, ಲಾಗ್ 1 ಬರುತ್ತೆ. ಓಕೆ, ನಿಮ್ಮೆಲ್ಲರಿಗೂ ಗೊತ್ತು ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಲಾಗ್ 1. ಲಾಗ್ 1 ವಿಲ್ ಬಿ 0 ವ್ಯಾಲ್ಯೂ. ಓಕೆ, ಡೀಟೇಲ್ ಆಗಿ ನಾನು ನಮಗೆ ಮಾಡಿಲ್ಲ, ಸ್ವಲ್ಪ ಆಲ್ಮೋಸ್ಟ್ ಆಲ್ ನಿಮಗೆ ತಿಳಿಯೋಕೆ ಪ್ರಯತ್ನ ಮಾಡಿದ್ದೀನಿ. ಇದು ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ಓಕೆ, ಸಿಟಿಯಲ್ಲಿ ಇಷ್ಟೊಂದು ಮಾಡೋದು ಅವಶ್ಯಕತೆ ಇಲ್ಲ, ನೀವು ಡೈರೆಕ್ಟ್ ನೋಡ್ಬೋದು. ಈ ರೀತಿ ಮಾಡಿ ಲಾಗ್ 1 89 90 ಅಂದರೆ ಲಾಗ್ 1 ಡಿಗ್ರಿ ಲಾಗ್ 89 ಡಿಗ್ರಿ ಟ್ಯಾನ್ 1 ಡಿಗ್ರಿ ಟ್ಯಾನ್ 89 ಡಿಗ್ರಿ ಮಾಡಿದ್ರೆ ವಿಲ್ ಗೆಟ್ 1. ಈ ರೀತಿ ಮಲ್ಟಿಪ್ಲೈ ಮಾಡಿದಾಗ ಈ ರೀತಿ ಅರೇಂಜ್ಮೆಂಟ್ ಮಾಡಿಕೊಂಡು ಮಾಡಬೇಕು. ಓಕೆ, ಇದು ನಿಮಗೆ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ನಾವು ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪ್ರಾಬ್ಲಮ್. ಸಿಮಿಲರ್ಲಿ ಈ ಪ್ರಾಬ್ಲಮ್ನ ನೀವು ನೋಡ್ಬೋದು, ಸೇಮ್ ಇದೆ ನೋಡಿ. ಏನಿದೆ, ಲಾಗ್ ಟು ದ ಬೇಸ್ 10 ಅಂತ ಇದೆ. ಇದನ್ನು ತೆಗೆದುಕೊಂಡಾಗ ಲಾಗ್ ಅಂದರೆ ಟ್ಯಾನ್ 1 ಡಿಗ್ರಿ ಇಲ್ಲೆಲ್ಲ ಏನಾಗುತ್ತೆ, ಮಲ್ಟಿಪ್ಲೈ ಆಗುತ್ತೆ. ಫೈನ್. ಟ್ಯಾನ್ 2 ಡಿಗ್ರಿ ಅಪ್ ಟು ಟ್ಯಾನ್ 89 ಡಿಗ್ರಿ. ಫೈನ್. ನಿಮಗೆಲ್ಲರಿಗೂ ಗೊತ್ತಿದ್ದು, ಪ್ರಾಕ್ಟೀಸ್ ಮಾಡಿದ್ರೆ ನೀವು ಡೈರೆಕ್ಟಾಗಿ ಬರಿಬೋದು, ನಿಮ್ಗೆ ಗೊತ್ತಾಗಲಿ ಅಂತ. ಇದು 1 ಡಿಗ್ರಿ ಮತ್ತು ಇಲ್ಲಿ 89 ಡಿಗ್ರಿ ಮಾಡಿದಾಗ 1 ಬರುತ್ತೆ. ಓಕೆ, ಅದೇ ರೀತಿ 2 ಡಿಗ್ರಿ ಮತ್ತು ಇಲ್ಲಿ 88 ಅದು ಮಾಡಿದಾಗ 1 ಆಗುತ್ತೆ. ಕಂಟಿನ್ಯೂ ಇಲ್ಲಿ 1 ಬರ್ತಾ ಹೋಗುತ್ತೆ. ಅಂದರೆ ನಾನು ಇಲ್ಲಿ ಏನು ಬರೆಯೋದು, ಈ ಲಾಗ್ ಟು ದ ಪವರ್ ಆಫ್ 10 ಇಲ್ಲೇನಾಗುತ್ತೆ 1 ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು ವಾಟ್ ಈಸ್ ಲಾಗ್ ಆಫ್ 1. ಲಾಗ್ ಆಫ್ 1 ವಿಲ್ ಬಿ 0. ಸೊ ಇ ಟು ದ ಪವರ್ ಆಫ್ 0 ವಿಲ್ ಬಿ 1. ಸೊ ಆಪ್ಷನ್ ಡಿ ವಿಲ್ ಬಿ ಕರೆಕ್ಟ್ ಹಿಯರ್. ಮೂರನೇ ಪ್ರಾಬ್ಲಮ್ ನೋಡಿ, ಇಲ್ಲಿ ಇದೇ ಥರ ಇದೆ. ಕಾಟ್ 5 ಡಿಗ್ರಿ ಅಂತ ಕೊಡಲಾಗಿದೆ. ನಂತರ ಕಾಟ್ 10 ಡಿಗ್ರಿ ಅಂತ ಇದೆ. ಆಮೇಲೆ ಕಾಟ್ 15 ಡಿಗ್ರಿ. ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಅಪ್ ಟು ಕಾಟ್ 85 ಡಿಗ್ರಿವರೆಗೂ. ನಾವಿಲ್ಲಿ ಏನು ಮಾಡೋಣ ಅಂದರೆ, ಕಾಟ್ 5 ಡಿಗ್ರಿ ಅಂತ ಇದೆ. ಓಕೆ, ಮತ್ತು 85 ಆ್ಯಡ್ ಮಾಡಿದ್ರೆ 90 ಆಗುತ್ತಲ್ಲ, ಅದನ್ನು ತೆಗೆದುಕೊಳ್ಬೇಕು. ಕಾಟ್ 85 ಡಿಗ್ರಿ ಇದನ್ನು ಈ ರೀತಿ ಜೋಡಿ ಮಾಡೋಣ. ಸೊ ನೆಕ್ಸ್ಟ್ ಕಾಟ್ 10 ಡಿಗ್ರಿ ಅಂತಂದರೆ ನಾವಿಲ್ಲಿ ಬರುತ್ತೆ, ಏನು ಬರಿಬೋದು, ಇಲ್ಲಿ ಕಾಟ್ 80 ಡಿಗ್ರಿ ಅಂತ ಬರಿಬೋದು. ನಂತರ ಇದನ್ನು ತೆಗೆದುಕೊಳ್ಳಿ. ಕಾಟ್ 15 ಡಿಗ್ರಿ ಅಂತಂದರೆ ಇಲ್ಲೇನು ಬರಿಬೋದು ನಾವು, ಕಾಟ್ 75 ಡಿಗ್ರಿ. ಇದೇ ರೀತಿ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇದ್ರ ಬೆಲೆ ಏನಾಗುತ್ತೆ, 1 ಆಗುತ್ತೆ. ಇದನ್ನು ಟ್ಯಾನಲ್ಲಿ ಮಾಡಿದಾಗ ಟ್ಯಾನ್ ಮಾಡಿದ್ರೆ ಟ್ಯಾನ್ 5 ಡಿಗ್ರಿ ಆಗುತ್ತೆ. ಕಾಟ್ 5 ಟ್ಯಾನ್ 5 ಅಂದರೆ 1 ಆಗುತ್ತೆ ಡಿಗ್ರಿ. 1 ಇದು 1 ಆಗುತ್ತೆ, ಇದು 1 ಆಗುತ್ತೆ. ಕಂಟಿನ್ಯೂ ಈ ರೀತಿ ಮಾಡಿದ್ರೆ 1 ಆಗುತ್ತೆ. ಅಂದರೆ ಟೋಟಲ್ ಆನ್ಸರ್ ನಿಮಗೆ ಇಲ್ಲಿ ಬರೋದು ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು 1 ಇಂಟು 1 ಇಂಟು ಮಾಡಿದ್ರೆ 1 ಆನ್ಸರ್ ಬರುತ್ತೆ. ಸೊ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗುತ್ತೆ. ರೈಟ್, ಇದು ಸ್ವಲ್ಪ ಸಿಂಪಲ್ ಆಗಿರುವಂಥದ್ದು. ಇದು ನಮಗೆ ಕಾನ್ಸೆಪ್ಟ್ ಏನು ಗೊತ್ತಿರಬೇಕಂದ್ರೆ, ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಟ್ಯಾನ್ ಥೀಟಾ ಕಾಟ್ ಥೀಟಾ ಈಸ್ ಈಕ್ವಲ್ ಟು 1. ಹೇಗಪ್ಪ ಅಂದರೆ, ಟ್ಯಾನ್ ಥೀಟಾ ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ. ಓಕೆನಾ? ವಾಟ್ ಈಸ್ ಕಾಟ್ ಥೀಟಾ? ಕಾಟ್ ಥೀಟಾ ಅಂದರೆ ಕಾಸ್ ಥೀಟಾ ಡಿವೈಡಿಂಗ್ ಬೈ ಸೈನ್ ಥೀಟಾನ.
ಸೊ ಕ್ಯಾನ್ಸಲ್ ಆಗಿ ಏನಾಗುತ್ತೆ 1 ಆಗುತ್ತೆ. ಫೈನ್, ಇದು ಗೊತ್ತಿರಬೇಕು. ಮತ್ತು ಇನ್ನೊಂದು ಏನಂದರೆ ಸೈನ್ 10 ಡಿಗ್ರಿ ಐ ಕ್ಯಾನ್ ಕನ್ವರ್ಟ್ ದಿಸ್ ಇಂಟು ಕಾಸ್ ಮಾಡಬೇಕಂದ್ರೆ ಕಾಸ್ ಅಂತ ಬರೆದು ಇದನ್ನು ಏನು ಮಾಡಬೇಕಂದ್ರೆ ಯಾವಾಗಲೂ 90 - 10 ಮಾಡಿ, ಅಂದರೆ ಕಾಸ್ 80 ಡಿಗ್ರಿ ಆಗುತ್ತೆ. ಸಿಂಪಲ್ ಆಗಿ 10 ಅದರಲ್ಲಿ 80 ಆಗುತ್ತೆ. ಸೈನ್ ವಿ ಕ್ಯಾನ್ ಕನ್ವರ್ಟ್ ಇಂಟು ಕಾಸ್. ಅದೇ ರೀತಿ ಟ್ಯಾನ್ 10 ಡಿಗ್ರಿ ಇದ್ದರೆ ಇದನ್ನು ನಾನು ಕಾಟಾಗಿ ಮಾಡ್ಬೋದು. ಕಾಟ್ 90 - 10 ಮಾಡಿದ್ರೆ 80 ಡಿಗ್ರಿ ಆಗುತ್ತೆ. ಓಕೆ, ಸೊ ಈ ರೀತಿ ನೀವು ಕನ್ವರ್ಷನ್ ನಿಮ್ಗೆ ಗೊತ್ತಿದ್ದರೆ ನಿಮಗೆ ಇಲ್ಲೊಂದು ಸ್ವಲ್ಪ ಪ್ಲಾನ್ ಬರುತ್ತೆ, ಈ ರೀತಿ ಐಡಿಯಾ ಬರುತ್ತೆ. ಇದು ಕಾಟ್ 85 ನೋಡಿ, ಐ ಕ್ಯಾನ್ ಕನ್ವರ್ಟ್ ಕಾಟ್ 85 ಇದೆ, ಐ ಕ್ಯಾನ್ ಕನ್ವರ್ಟ್ ಇಂಟು ಟ್ಯಾನ್. ಅಂದರೆ ಈ ರೀತಿ ಬರೀಬೋದು ನಾನು. ಟ್ಯಾನ್ 90 - 85 ಅಂದರೆ 5 ಡಿಗ್ರಿ ಆಗುತ್ತೆ. ಇದೇನಾಗುತ್ತೆ ಕಾಟ್ 5 ಡಿಗ್ರಿ ಆಗುತ್ತೆ. ಕಾಟ್ 5 ಡಿಗ್ರಿ ಟ್ಯಾನ್ 5 ಡಿಗ್ರಿ ಈಸ್ ಈಕ್ವಲ್ ಟು 1. ಸೊ ಅದಕ್ಕೆ ಇಲ್ಲಿ 1 ಬರೆದಿದ್ದೇನೆ. ಓಕೆ, ನಿಮಗೆ 3 ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ. ಸೊ ಯಾರಿಗಾದರೂ ಇಷ್ಟ ಇತ್ತು ಅಂತಂದರೆ ಮೆಂಬರ್ಶಿಪ್ನ ತೆಗೆದುಕೊಳ್ಬೋದು. ಅಲ್ಲಿ ಭಾಳಷ್ಟು ಶಾರ್ಟ್ಕಟ್ ಟ್ರಿಕ್ನ ಕಲಿಸ್ತೇನೆ, ಭಾಳಷ್ಟು ಕಾನ್ಸೆಪ್ಟ್ನ ಹೇಳ್ಕೊಡ್ತೇನೆ. ಓಕೆ, ಇಂಟ್ರೆಸ್ಟ್ ಇತ್ತಪ್ಪ ನಾನು ಇಲ್ಲಿ ತೋರಿಸ್ತಿರುವಂತಹ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು. ಓಕೆ, ಡೀಟೇಲ್ಸ್ ನಾನು ನಿಮಗೆ ಕೊಟ್ಟಿರ್ತೇನೆ. PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ, ಅಸೈನ್ಮೆಂಟ್ ಸೆಕ್ಷನ್ ಇರುತ್ತೆ, ಮತ್ತು ಶಾರ್ಟ್ಕಟ್ ಟ್ರಿಕ್ಸ್ ನಾನು ನಿಮಗೆ ಕಲಿಸ್ತೇನೆ. ಇದಲ್ಲದೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮಟೀರಿಯಲ್ಸ್ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.